ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹಾಸನದ ಅಧಿದೇವತೆ ಅಂತಲೇ ಹೆಸರುವಾಸಿಯಾಗಿರುವ ಹಾಸನಾಂಬೆ ದರ್ಶನನ ಮಾಡೋಣ. ನಾನು ದರ್ಶನ ಮಾಡಿದ ದಿನ ನನಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಅಲ್ಲಿ ಸವಲತ್ತುಗಳೆಲ್ಲ ಹೇಗಿದೆ, ಮತ್ತು ಹಾಸನಾಂಬ ದೇವಸ್ಥಾನಕ್ಕೆ ತುಂಬ ಬರೀ ಹಾಸನ ಮಾತ್ರ ಅಲ್ಲ, ನಾನಾ ಜಿಲ್ಲೆಗಳಿಂದ, ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಅಲ್ಲಿಗೆ ಭಕ್ತಾದಿಗಳು ದರ್ಶನ ಮಾಡೋಕ್ಕೆ ಬಂದಿದ್ದರು. ನಾನು ಕೆಲವೊಬ್ಬ ಭಕ್ತಾದಿಗಳನ್ನು ಕೂಡ ಅಲ್ಲಿ ಮಾತಾಡಿಸಿದ್ದೀನಿ, ಅವರ ಅನುಭವನ ಶೇರ್ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಅಥವಾ ನೋಡ್ತಿದ್ದು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ, ದೇವಿ ದರ್ಶನಕ್ಕೆ ಬಂದಿರೋ ಭಕ್ತಾದಿಗಳನ್ನ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಬಂದಿರೋದು ನೀವು? ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಬಳ್ಳಾರಿಯಿಂದ ದೇವ ದರ್ಶನಕ್ಕಾಗಿ? ಹೌದು ಮೇಡಮ್. ಎಷ್ಟು ಗಂಟೆ, ಹೆಂಗೆ ನೀವು ಪ್ರಚಾರ ಹೆಂಗೆ ಸಿಕ್ತು ನಿಮಗೆ? ಯೂಟ್ಯೂಬಲ್ಲಿ ಎಲ್ಲ ಬರ್ತಾ ಇದೆ. ಓಕೆ, ಅದನ್ನು ನೋಡಿಬಿಟ್ಟು ನಾವು ಈ ವರ್ಷ ಪ್ರಯಾಣ ಮಾಡಬೇಕಂತೇಳಿ ಎಲ್ಲರೂ ಬಂದಿದ್ದೀವಿ. ಇದು ಫಸ್ಟ್ ಇಯರ್? ಫಸ್ಟ್ ಇಯರ್. ಓಕೆ, ಹೆಂಗೆ ಅನ್ನಿಸ್ತು ನಿಮಗೆ ದರ್ಶನ? ಭಾಳ ಚೆನ್ನಾಗಾಯಿತು. ಆಮೇಲೆ ಭಾಳ ಚೆನ್ನಾಗಾಗಿದೆ. ಹಾಸನಾಂಬೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ವ್ಯವಸ್ಥೆ ಅದ್ಭುತವಾಗಿದೆ. ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿದೆ. ಭಯ ಆಗಿತ್ತು ನಮಗೆ, ಏಕೆಂದ್ರೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಭಾಳ ಗಲಾಟೆ ಆಗಿತ್ತಲ್ಲ, ಈ ಟೈಮ್ ಕೂಡ ಗಲಾಟೆ ಆಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಖುಷಿ ಆಯಿತು ಭಾಳ. ಸರ್ಕಾರದಿಂದ ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಕ್ಕೂ ಕೂಡ ಧನ್ಯವಾದಗಳು. ಓಕೆ, ಇನ್ನು ಸರ್ವ ದರ್ಶನಕ್ಕೆ ಬಂದರೆ ಅಥವಾ ಸ್ಪೆಷಲ್ VIP ಟಿಕೆಟ್? ₹300 ದರ್ಶನ. 300 ರೂಪಾಯಿ ದರ್ಶನ. ಎಷ್ಟು ಗಂಟೆ ಕ್ಯೂ? 4:30ಗೆ ಬಂದಿದ್ದೀವಿ. ಹಾಂ, 7:30ಗೆ ನಮಗೆ ದರ್ಶನ ಆಯಿತು. 4:30ರಿಂದ 3 ತಾಸಲ್ಲಿ ದರ್ಶನ. ಭಾಳ ಖುಷಿ ಆಯಿತು. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾವು ದೇವಿ ದರ್ಶನಕ್ಕೆ 18ನೇ ತಾರೀಕು ಹೊರಟ್ವಿ. ಬೆಳಗಿನ ಜಾವ 4:00ವರೆಗೆ ನಾವು ಧರ್ಮದರ್ಶನದ ಕ್ಯೂ ನಿಂತ್ಕೊಂಡ್ವಿ. ಬಿಕಾಸ್ ನಾವು 300 ರೂಪಾಯಿ ಟಿಕೆಟ್ ಕ್ಯೂಗೂ ಧರ್ಮದರ್ಶನ ಕ್ಯೂಗೂ ಅಷ್ಟು ಡಿಫ್ರೆನ್ಸ್ ಇಲ್ಲ, ಎರಡು ಸೇಮೇ ಇತ್ತು. ಇಲ್ಲಿ ನೀವು ದೇವಿ ದರ್ಶನ ಮಾಡಲಿಕ್ಕೆ 3 ರೀತಿ ಕ್ಯೂ ಇದೆ. ಒಂದು ಧರ್ಮದರ್ಶನದ ಕ್ಯೂ, ಇನ್ನೊಂದು 300 ರೂಪಾಯಿ ಟಿಕೆಟ್ ಕ್ಯೂ, ಇನ್ನೊಂದು VIP ಕ್ಯೂ. VIP ಅಂದರೆ 1000 ರೂಪೀಸ್ ಟಿಕೆಟ್ ಇದೆ. ಇನ್ನೊಂದು ಗೋಲ್ಡನ್ ಕಾರ್ಡ್ ಅಂತ ಇದೆ. ನಿಮಗೆ ಧರ್ಮದರ್ಶನದಲ್ಲಿ ನಾನು ಹೋಗಿದ್ದಿನ ನನಗೆ 3 ಅವರಲ್ಲಿ ದರ್ಶನ ಆಯಿತು. ನೀವು ನೋಡ್ತಾ ಇರ್ಬೋದು, ಖಾಲಿನೇ ಇದೆ, ಅಷ್ಟು ರಶ್ ಇರಲಿಲ್ಲ. ನಾವು ಎಲ್ಲೂ ಸ್ಟಾಪ್ ಆಗಲಿಲ್ಲ, ಮೂವಿಂಗ್ ಇತ್ತು. 4:00ವರೆಗೆ ನಿಂತ್ಕೊಂಡಿದ್ದು ನಮಗೆ 7:15ಗೆ ದರ್ಶನ ಆಯಿತು. ಅಟ್ ದಿ ಸೇಮ್ ಟೈಮ್ ಅಲ್ಲಿ 300 ರೂಪೀಸ್ ಟಿಕೆಟ್ ತೊಗೊಂಡವ್ರದ್ದು ಕೂಡ ಅದೇ ಟೈಮ್ಗೆ ಬಂದರು, ಅವ್ರಿಗೂ ಕೂಡ 3 ಅವರಲ್ಲಿ ದರ್ಶನ ಆಗಿದೆ. ಅಂದರೆ ಜನಗಳು ಏನಾಗಿದೆ ಅಂದರೆ ಧರ್ಮದರ್ಶನದ ಕ್ಯೂ ಜಾಸ್ತಿ ಇರುತ್ತೆ, ರಶ್ಶು ಅಂದ್ಕೊಂಡು ಎಲ್ಲರೂ ಕೂಡ 300 ರೂಪಾಯಿ ಟಿಕೆಟ್ಗೆ ಜಾಸ್ತಿ ಹೋಗಿದ್ದಾರೆ. ನೀವು ಕ್ಯೂನಲ್ಲಿ ಹೋಗ್ತಾ ನೋಡ್ಬೋದು ದರ್ಶನಕ್ಕೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದನ್ನು ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿದ್ದಾರೆ. ಹಾಗೆ ಈ ಸರಿ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕ್ಯೂ ಮಧ್ಯದಲ್ಲಿ ನೋಡ್ಬೋದು, ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಗಳು ಇದೆ. ಅಲ್ಲಿ ಯಾರಿಗಾರು ಹೆಲ್ತ್ ಇಶ್ಯೂಸ್ ಆದರೆ ಟ್ಯಾಬ್ಲೆಟ್ಸ್ ಕೊಡಲಿಕ್ಕೆ ಡಾಕ್ಟರ್ಸ್ ಮತ್ತು ನರ್ಸ್ಗಳ ವ್ಯವಸ್ಥೆನೂ ಇದೆ. ಮತ್ತು ಅಲ್ಲಲ್ಲಿ ಬಾತ್ರೂಮ್ಗಳ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸರಿ ವ್ಯವಸ್ಥೆ ಅಂತೂ ತುಂಬ ಅದ್ಭುತವಾಗಿದೆ. ಜನಗಳಿಗೆ ಯಾರಿಗೂ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಕೆಲವೊಂದು ದಿನಗಳು ಮಾತ್ರ ತುಂಬ ರಶ್ ಇತ್ತು ಅಂತ ಕೇಳ್ಪಟ್ಟಿದೆ. ಬಟ್ ನಾನು ಹೋದ ದಿವಸ ನನಗಾದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಆರಾಮಾಗಿ ಧರ್ಮದರ್ಶನದಲ್ಲೇ ನಾನು ದೇವಿ ದರ್ಶನ ಮಾಡಿಕೊಂಡೆ. ಭಾಗದಲ್ಲಿರೋರು ಎಡಭಾಗಕ್ಕೆ ಹೋಗಿ, ಬಲಭಾಗದಲ್ಲಿರೋರು ಬಲಭಾಗಕ್ಕೆ ಹೋಗಿ. ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಕೃಷ್ಣ ಭೈರೇಗೌಡರು ನಿಮ್ಮೆಲ್ಲರಿಗೆ ಜಾಲತಾಣದ ಮೂಲಕ ಅಗತ್ಯವಾದ ಮಾಹಿತಿಯನ್ನು ಈಗಾಗಲೇ ಪ್ರತಿನಿತ್ಯವೂ ಕೂಡ ನೀಡ್ತಾ ಇದ್ದಾರೆ. ಅವರ ಅತ್ಯುತ್ತಮವಾದ ಮಾರ್ಗದರ್ಶನದಲ್ಲಿ ನಮ್ಮ ಹಾಸನ ಜಿಲ್ಲಾಡಳಿತ ಎಲ್ಲರಿಗೆ ಸುಗಮವಾಗಿ ಸುಲಲಿತವಾಗಿ ತಾಯಿ ದರ್ಶನ ಆಗಲಿಕ್ಕೆ ಎಲ್ಲ ಬಗೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಈ ವರ್ಷದ ದರ್ಶನದ ವ್ಯವಸ್ಥೆ. ಈ ದರ್ಶನದ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಎಲ್ಲರೂ VIPಗಳೇ, ಎಲ್ಲರೂ VVIPಗಳೇ. ಹಾಗಾಗಿ ಎಲ್ಲ VIP ಪಾಸ್ಗಳನ್ನು, VVIP ಪಾಸ್ಗಳನ್ನ ಈ ಬಾರಿ ರದ್ದು ಮಾಡಿ ನಿಮ್ಮೆಲ್ಲರಿಗೆ ಸುಗಮವಾಗಿ ಸುಲಲಿತವಾಗಿ ದರ್ಶನವನ್ನು ಮಾಡಿಸುವ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ತಡ ಆಗ್ತಾ ಇದೆ, ಕಾರಣ ಇಷ್ಟೇ, ಸಾಗರೋಪಾತಿಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಮಾನ್ಯ ಸಚಿವರು ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಾನಸಿಕವಾಗಿ ಸಿದ್ಧರಾಗಿ 4 ರಿಂದ 8 ಗಂಟೆಗಳ ಮೊದಲೊಮ್ಮೆ ನಿಮ್ಮಗಳ ಮಾಹಿತಿಗಾಗಿ ರ್ಯಾಂಪ್ ಬಂದಿದ್ದ ತಕ್ಷಣ ನೀವು ಕಣ್ಣುಮುಚ್ಚಬಾರದು, ತಾಯಿ ನೋಡ್ತಾನೇ ಹೋಗಬೇಕು. ತಾಯಿ ದರ್ಶನವನ್ನು ಮಾಡಬೇಕು. ದರ್ಶನ ಮಾಡ್ಕೊಳ್ಳಿ. ನಮ್ಮವರು ನಿಮ್ಮನ್ನು
ಇದು ತಿಳಿದುಬಿಡ್ತಾರೆ. ಯಾಕೆಂದರೆ ಜನಸಂಖ್ಯೆ ಅಧಿಕವಾಗಿದೆ. ತಮಗಾದ ಬೇಸರ ಮಾಡ್ಕೋಬೇಡಿ. ನನ್ನ ಅಣ್ಣನೋ, ನನ್ನ ತಮ್ಮನೋ, ನನ್ನ ಮಗನೋ ನನ್ನನ್ನು ಕಲಿತಾ ಇದ್ದಾನೆ ಎನ್ನುವಂಥ ವಿಶಾಲವಾದ ಮನೋಭಾವದಿಂದ ತಾಯಿ ದರ್ಶನವನ್ನು ಮಾಡಿ ಸಂಪ್ರೀತ ಭಾವನೆಯಿಂದ ಪ್ರಭಾಗಕ್ಕೆ ಬನ್ನಿ. ಸರದಿ ಸಾಲಿನಲ್ಲಿ ಸಾಗಿ ಬರುವಾಗ ಧರ್ಮದರ್ಶನದ ಸಾಲು ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅಲ್ಲಿಯೇ ಚಿಕಿತ್ಸೆ ನೀಡುವಂತಹ ಒಂದು ವ್ಯವಸ್ಥೆ ಇದೆ. ಕಾನೂನು ಕೂಡ ನಿಮ್ಮ ಕಡೆ ಸೇವೆಗಾಗಿ ಸನ್ನದ್ಧರಾಗಿದ್ದಾರೆ. ಇವರ ಈ ಅತ್ಯಮೂಲ್ಯವಾದ ಸೇವೆಯನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸರಿ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ಯಾವುದೇ ಕುಂದು ಕೊರತೆ ಇಲ್ದಂಗೆ ತುಂಬ ನೀಟಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಆರಾಮಾಗಿ ನಾವೆಲ್ಲರೂ ಕೂಡ ದೇವಿ ದರ್ಶನನ ಮಾಡ್ಬೋದು. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಾತೆ ಹಾಸನಾಂಬೆ ಜಗದಾಂಬೆ ಅಂತಲೇ ಹೆಸರುವಾಸಿಯಾಗಿರುವ ಹಾಸನಾಂಬೆ ನಮ್ಮೆಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ, ಆ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.